ಬಹಳ ಹಿಂದಿನ ಮಾತು. ಒಂದು ದಟ್ಟವಾದ ಕಾಡಿನಲ್ಲಿ ಗಜರಾಜ್ ಎಂಬ ಹೆಸರಿನ ಒಂದು ದೊಡ್ಡ ಆನೆ ವಾಸಿಸುತ್ತಿತ್ತು. ಗಜರಾಜ್ ತನ್ನ ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು. ಅದು ಪ್ರತಿದಿನ ಕಾಡಿನ ಚಿಕ್ಕ ಪ್ರಾಣಿಗಳನ್ನು ಹೆದರಿಸುತ್ತಾ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿತ್ತು. ಎಲ್ಲ ಪ್ರಾಣಿಗಳು ಅದಕ್ಕೆ ಹೆದರುತ್ತಿದ್ದವು, ಆದರೆ ಯಾರೂ ಅದಕ್ಕೆ ಏನನ್ನೂ ಹೇಳುವ ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ಕಾಡಿಗೆ ಮನಿ ಎಂಬ ಹೆಸರಿನ ಒಂದು ಚಿಕ್ಕ ಮತ್ತು ಬುದ್ಧಿವಂತ ಇಲಿ ಬಂತು. ಮನಿ ಗಜರಾಜ್ ಪ್ರತಿದಿನ ಚಿಕ್ಕ ಪ್ರಾಣಿಗಳನ್ನು ಹೇಗೆ ತೊಂದರೆ ಕೊಡುತ್ತದೆ ಎಂಬುದನ್ನು ನೋಡಿತು. ಅದು ಯೋಚಿಸಿತು, ದೈಹಿಕ ಶಕ್ತಿಯಿಂದಲ್ಲದಿದ್ದರೆ ಬುದ್ಧಿವಂತಿಕೆಯಿಂದ ಗಜರಾಜ್ಗೆ ಅರ್ಥ ಮಾಡಿಸಬಹುದು. ಮನಿ ಗಜರಾಜ್ ಹತ್ತಿರ ಹೋಗಿ ಹೇಳಿತು, ಗಜರಾಜ್ ಅಣ್ಣ, ನೀವು ತುಂಬಾ ಶಕ್ತಿಶಾಲಿ, ಆದರೆ ನಿಜವಾದ ಶಕ್ತಿ ದೈಹಿಕ ಬಲದಲ್ಲಿ ಇಲ್ಲ, ಬದಲಿಗೆ ಬುದ್ಧಿ ಮತ್ತು ಜ್ಞಾನದಲ್ಲಿ ಇದೆ ಎಂದು ನಿಮಗೆ ಗೊತ್ತೇ? ಗಜರಾಜ್ ನಗುತ್ತಾ ಹೇಳಿತು, ನೀನು ಒಂದು ಚಿಕ್ಕ ಇಲಿ ನನಗೆ ಜ್ಞಾನದ ಪಾಠ ಹೇಳುತ್ತಿದ್ದೀಯಾ? ನನ್ನ ಶಕ್ತಿಯ ಮುಂದೆ ನಿನ್ನ ಬುದ್ಧಿ ಏನೂ ಮಾಡಲಾರದು. ಮನಿ ಶಾಂತವಾಗಿ ಹೇಳಿತು, ಒಂದು ವೇಳೆ ನೀವು ನನಗೆ ಅವಕಾಶ ಕೊಟ್ಟರೆ ಜ್ಞಾನ ಮತ್ತು ತಿಳುವಳಿಕೆ ಅತಿ ದೊಡ್ಡ ಶಕ್ತಿ ಎಂದು ನಾನು ನಿಮಗೆ ಸಾಬೀತುಪಡಿಸುತ್ತೇನೆ. ಗಜರಾಜ್ ಮನಿಯ ಮಾತನ್ನು ಒಪ್ಪಿ ಹೇಳಿತು, ಸರಿ. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ದೈಹಿಕ ಶಕ್ತಿಗಿಂತ ಹೆಚ್ಚಾಗಿ ಬುದ್ಧಿ ಮತ್ತು ಜ್ಞಾನ ಜೀವನದಲ್ಲಿ ಹೆಚ್ಚು ಮುಖ್ಯವಾಗಿವೆ. ಒಂದು ವೇಳೆ ನಮ್ಮಲ್ಲಿ ತಿಳುವಳಿಕೆ ಮತ್ತು ಜ್ಞಾನ ಇದ್ದರೆ ನಾವು ಯಾವುದೇ ಕಷ್ಟವನ್ನು ಎದುರಿಸಬಹುದು ಮತ್ತು ಗೆಲ್ಲಬಹುದು.